ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಕನ್ನಡ ಟೆಕ್. ಇವತ್ತಿನ ವಿಡಿಯೋದಲ್ಲಿ ಏನು ನೋಡ್ತೀವಿ ಅಂದರೆ ನಾವೆಲ್ಲರೂ ವಾಟ್ಸಪ್ಪನ್ನು ಯೂಸ್ ಮಾಡ್ತೀವಿ. ಸೊ ಹಾಗಾದರೆ ಆ ಒಂದು ವಾಟ್ಸಪ್ನಲ್ಲಿರುವ ಕೆಲವೊಂದು ಟ್ರಿಕ್ಸ್ಗಳನ್ನು ಈ ಒಂದು ವಿಡಿಯೋದಲ್ಲಿ ನಾನು ತಿಳಿಸ್ಕೊಡ್ತಾ ಇದ್ದೀನಿ. ಸೊ ಮಿಸ್ ಮಾಡ್ಕೊಳ್ದೇನೆ ಈ ವಿಡಿಯೋನ ಕೊನೆವರೆಗೂ ನೋಡಿ. ಮತ್ತೆ ಈ ಒಂದು ಟ್ರಿಕ್ಸ್ ಮಾತ್ರ ಇಲ್ಲ ನಾನು ಹೇಳ್ಕೊಡ್ತಾ ಇರೋದು, ಆಲ್ರೆಡಿ ವಾಟ್ಸಪ್ ಟಿಪ್ಸ್ ಅಂಡ್ ಟ್ರಿಕ್ಸ್ ಅಪ್ಡೇಟ್ಸ್ ಒಂದು ಪ್ಲೇ ಲಿಸ್ಟೇ ಕನ್ನಡದಲ್ಲಿ ಮಾಡಿದ್ದೀನಿ. ಸೊ ಆ ಒಂದು ಪ್ಲೇ ಲಿಸ್ಟ್ನ ಲಿಂಕು ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ಸೊ ಅಲ್ಲಿ ಕ್ಲಿಕ್ ಮಾಡಿಕೊಂಡ್ರೆ ಇನ್ನೂ ಅಧಿಕವಾದ ವಾಟ್ಸಪ್ ಟ್ರಿಕ್ಸ್ಗಳನ್ನು ನೀವು ನೋಡ್ಕೋಬಹುದು. ಸೊ ಹಾಗಾದರೆ ಇವತ್ತಿನ ಫಸ್ಟ್ ಟ್ರಿಕ್ ಯಾವುದು ಅಂತ ನೋಡೋಣ. ಈಗ ವಾಟ್ಸಪ್ನಲ್ಲಿ ಯಾರಾದರೂ ಒಂದು ಟೆಕ್ಸ್ಟನ್ನು ಬರೆದು ಹಾಕಿರ್ತಾರೆ, ಅಂದರೆ ಏನೋ ಒಂದು ಬರೆದು ಹಾಕಿರ್ತಾರೆ, ಬಟ್ ಅದನ್ನು ನಾವು ಓದಲಿಕ್ಕೆ ಅದನ್ನು ಹೋಲ್ಡ್ ಮಾಡಿ ಇಟ್ಕೊಂಡು ಅದನ್ನು ನಾವು ಓದಬೇಕಾಗತ್ತೆ. ಸೊ ಕೈ ಬಿಟ್ಟರೆ ಒಂದು ಸ್ಟೇಟಸ್ ಹೋಗ್ಬಿಡುತ್ತೆ, ಮತ್ತು ಅದನ್ನು ನಾವು ಕಾಪಿ ಕೂಡ ಮಾಡ್ಕೊಳಕ್ಕಾಗಲ್ಲ. ಸೊ ಈ ರೀತಿ ಇರುವಾಗ ಒಂದು ಟೆಕ್ಸ್ಟನ್ನು ನಾವು ಹೋಲ್ಡ್ ಮಾಡಿ ಇಟ್ಕೊಳ್ದೇನೆ ಅದು ಹಾಗೆ ಸ್ಕ್ರೀನ್ನಲ್ಲಿ ನಿಂತಿರ್ಬೇಕಂದ್ರೆ ಏನು ಮಾಡಬೇಕಂದ್ರೆ ನಮ್ಮ ಒಂದು 3 ಬೆರಳಿದೆಯಲ್ವಾ, ಸೊ ವಾಟ್ಸಪ್ ಸ್ಟೇಟಸ್ ಹೋಗ್ತಾ ಇರುತ್ತೆ. ಸೊ ಆ ಒಂದು ಟೆಕ್ಸ್ಟ್ನ ಮೇಲೆ 3 ಸಲ ಆ ಒಂದು ಸ್ಟೇಟಸ್ನ ಮೇಲೆ ಸೊ ಈ 3 ಬೆರಳು ಇಟ್ಕೊಂಡು ಒಂದು ಸಲ ಹಿಂಗೆ ಟಚ್ ಮಾಡಿ ತೆಗೆದ್ರೆ ಸಾಕು, ಆ ಒಂದು ವಾಟ್ಸಪ್ ಸ್ಟೇಟಸ್ ಹಾಗೆ ನಿಂತ್ಕೊಂಡಿರುತ್ತೆ. ನಾವು ಆ ಒಂದು ವಾಟ್ಸಪ್ ಸ್ಟೇಟಸನ್ನು ತುಂಬ ಹೊತ್ತು ಹಾಗೆ ಓದ್ಕೊಬಹುದು. ಸೊ ಈ ಒಂದು ಟ್ರಿಕ್ ಎಲ್ರಿಗೂ ಯೂಸ್ಫುಲ್ ಆಗುತ್ತೆ ಅಂತ ಅನ್ಕೊಂಡಿದ್ದೀನಿ. ಸೊ ಇವತ್ತಿನ ನೆಕ್ಸ್ಟ್ ವಾಟ್ಸಪ್ ಟಿಪ್ಸ್ ಅಂಡ್ ಟ್ರಿಕ್ಸ್ ಏನಂದ್ರೆ, ನಾವು ವಾಟ್ಸಪ್ಪನ್ನು ಯೂಸ್ ಮಾಡ್ತಾ ನಮ್ಮ ಒಂದು ಫೋನ್ ಸ್ಟೋರೇಜ್ ತುಂಬಾನೇ ಆಗ್ತಾ ಇರುತ್ತೆ, ಫುಲ್ ಆಗ್ತಾ ಇರುತ್ತೆ. ಸೊ ಹೊಸ ಮೊಬೈಲ್ ಯಾರೆಲ್ಲ ತಗೊಂಡಿರ್ತಾರೋ ಅವರಿಗೆ ಏನೂ ಪ್ರಾಬ್ಲಮ್ ಇಲ್ಲ, ಯಾಕಂದ್ರೆ ಸ್ಟೋರೇಜ್ ತುಂಬಾನೇ ಇರುತ್ತೆ. ಆದರೆ ಮೊಬೈಲ್ ತಗೊಂಡು 1 ವರ್ಷ 2 ವರ್ಷ ಆಗಿರುತ್ತಲ್ಲ, ಅವ್ರ ಮೊಬೈಲಲ್ಲಿ ಸ್ಟೋರೇಜ್ ಎಲ್ಲ ಫುಲ್ ಆಗಿಬಿಟ್ಟಿರುತ್ತೆ. ಅದು ಮಾತ್ರ ಅಲ್ಲದೆ ವಾಟ್ಸಪ್ ಸ್ಟೋರೇಜ್ ಕೂಡ ಇನ್ನೂ ತುಂಬ ಆಗ್ತಾನೆ ಇರುತ್ತೆ. ಸೊ ಈ ರೀತಿ ಸಂದರ್ಭದಲ್ಲಿ ನೀವು ನಿಮ್ಮ ಒಂದು ಫೋನ್ನ ಸ್ಟೋರೇಜನ್ನು ಸೇವ್ ಮಾಡ್ಕೊಳ್ಳೋದು ಹೇಗೆಂದರೆ, ಈಗ ವಾಟ್ಸಪ್ ಏನು ಮಾಡುತ್ತೆ, ಡೈಲಿ ನಾವು ಮಲ್ಕೊಂಡಿರುವಾಗ ಒಂದು 2 ಗಂಟೆಗೆ ಆಟೋಮೆಟಿಕ್ ಆಗಿ ತನ್ನ ಎಲ್ಲ ಫೈಲ್ಗಳನ್ನು ಬ್ಯಾಕಪ್ ಮಾಡ್ತಾ ಇರುತ್ತೆ. ಓಕೆನಾ? ಸೊ ಅದು ಎಲ್ಲಿ ಸೇವ್ ಆಗಿರುತ್ತೆ, ನಮ್ಮ ಒಂದು ಫೋನ್ ಸ್ಟೋರೇಜಲ್ಲೇ ಸೇವ್ ಆಗಿರುತ್ತೆ. ಸೊ ಅದರಲ್ಲಿ ಬೇಕಾಗಿರುವ ಒಂದು ಡೇಟಾನ ಇಟ್ಕೊಂಡು ಬೇಡದಿರುವ ಡೇಟಾನ ಡಿಲೀಟ್ ಮಾಡೋದು ಹೇಗೆಂದರೆ, ಫಸ್ಟು ನಿಮ್ಮ ಒಂದು ಫೋನ್ನಲ್ಲಿ ಫೈಲ್ ಮ್ಯಾನೇಜರ್ ಓಪನ್ ಮಾಡ್ಕೊಳ್ಳಿ. ಅದರಲ್ಲಿ ನೆಕ್ಸ್ಟು ಫೈಲ್ ಮ್ಯಾನೇಜರಲ್ಲಿ ವಾಟ್ಸಪ್ ಫೋಲ್ಡ್ರು, ಅದರಲ್ಲಿ ಡೇಟಾ ಬೇಸ್ ಅಂತ ಇರುತ್ತಲ್ಲ ಅದನ್ನು ಕ್ಲಿಕ್ ಮಾಡ್ಕೊಳ್ಳಿ. ಅದರಲ್ಲಿ ಈ ಡೇಟಲ್ಲಿ ಅಂದರೆ ಇವತ್ತಿನ ಡೇಟಲ್ಲಿ ಅಥವಾ ನಿನ್ನೆಯ ಡೇಟಲ್ಲಿ ಕ್ರಿಯೇಟ್ ಆಗಿರೋ ಫೈಲನ್ನು ಬಿಟ್ಟು ಮಿಕ್ಕಿದ ಎಲ್ಲ ಫೈಲನ್ನು ಡಿಲೀಟ್ ಮಾಡಿ. ಕೆಲವೊಮ್ಮೆ ವಾಟ್ಸಪ್ ಈ ಎಲ್ಲ ಫೈಲ್ಗಳನ್ನು ಆಟೋಮೆಟಿಕ್ಕಾಗಿ ಡಿಲೀಟ್ ಮಾಡುತ್ತೆ, ಆದರೆ ಇನ್ನು ಕೆಲವೊಮ್ಮೆ ಆಗಲ್ಲ. ಇಫ್ ಬೇಡದಿರುವ ಫೈಲ್ ಅಲ್ಲಿದ್ದರೆ ಎಕ್ಸ್ಟ್ರಾ ಇವತ್ತಿನ ಡೇಟಿಂದ ಬಿಟ್ಟು ಬೇರೆ ಡೇಟಿಂದ ಇದ್ದರೆ ಅದನ್ನು ನೀವು ಡಿಲೀಟ್ ಮಾಡಿಕೊಂಡ್ರೆ ನಿಮಗೆ ಮಿನಿಮಮ್ ಅಂದರೂ 1 GB ಸ್ಟೋರೇಜ್ ನಿಮಗೆ ಫ್ರೀ ಸಿಗುತ್ತೆ. ಸೊ ಈ ಒಂದು ಟ್ರಿಕ್ ಕೂಡ ಎಲ್ರಿಗೂ ಯೂಸ್ಫುಲ್ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಸೊ ಇವತ್ತಿನ ನೆಕ್ಸ್ಟ್ ಟ್ರಿಕ್ ಏನಂದರೆ, ವಾಟ್ಸಪ್ನಲ್ಲಿ ಯಾರಾದರೂ ನಮಗೆ ಒಂದು ಟೆಕ್ಸ್ಟನ್ನು ಕಳಿಸಿದ್ರೆ ಅದನ್ನು ಒತ್ತಿಟ್ಕೊಂಡು ನಾವು ಕಾಪಿಯನ್ನು ಮಾಡ್ಕೊಬೋದು. ಆದರೆ ಆ ಒಂದು ಟೆಕ್ಸ್ಟ್ ಒಂದು ಫೋಟೋನ ಜೊತೆಗೆ ಬಂದರೆ ಅದನ್ನು ಒತ್ತಿಟ್ಕೊಂಡ್ರು ಅದು ಕಾಪಿ ಆಪ್ಷನ್ ಸಿಗೋದಿಲ್ಲ, ಮತ್ತು ಅಲ್ಲಿ ಆಪ್ಷನ್ ಬಟನ್ ಮೇಲೆ ಕ್ಲಿಕ್ ಮಾಡಿಕೊಂಡು ಕಾಪಿ ಬಟನ್ನ ಹುಡ್ಕಿದ್ರು ಅದು ಸಿಗೋದಿಲ್ಲ. ಸೊ ಅದಕ್ಕೆ ಏನು ಮಾಡಬೇಕು ಅಂದರೆ, ಫಸ್ಟು ಕಳಿಸಿರ್ತಾರಲ್ಲ ಆ ಒಂದು ಫೋಟೋನ ಓಪನ್ ಮಾಡ್ಕೊಳ್ಳಿ. ಓಕೆನಾ? ಓಪನ್ ಮಾಡ್ಕೊಂಡಾದ್ಮೇಲೆ ಆ ಫೋಟೋ ಮೇಲೆ ಒಂದ್ಸಲಿ ಕ್ಲಿಕ್ ಮಾಡಿದ್ರೆ ಅವರೇನು ಟೆಕ್ಸ್ಟ್ ಕಳಿಸಿದ್ರು ಅದು ಬಾಟಮಲ್ಲಿ ಶೋ ಆಗುತ್ತೆ. ನೀವು ಆ ಒಂದು ಟೆಕ್ಸ್ಟ್ ಮೇಲೆ ಹೋಲ್ಡ್ ಮಾಡಿ ಇಟ್ಕೊಂಡಿದ್ರೆ ಆ ಒಂದು ಟೆಕ್ಸ್ಟ್ ಕಾಪಿ ಆಗುತ್ತೆ. ಸೊ ಈ ರೀತಿ ಫೋಟೋನ ಜೊತೆಗೆ ಬಂದಿರುವ ಟೆಕ್ಸ್ಟನ್ನು ನೀವು ಈಸಿಯಾಗಿ ಕಾಪಿ ಮಾಡ್ಕೊಬೋದು. ಸೊ ಇವತ್ತಿನ ಈ ಒಂದು 3 ಟ್ರಿಕ್ಸ್ ನಿಮಗೆ ಇಂಟ್ರೆಸ್ಟಿಂಗ್ ಅಂತ ಅನಿಸಿರ್ಬೋದು, ಎಲ್ರಿಗೂ ಯೂಸ್ಫುಲ್ ಇರ್ಬೋದು, ಯೂಸ್ಫುಲ್ ಇಲ್ಲದೇನೂ ಇರ್ಬೋದು. ಸೊ ನಿಮಗೆ ಯೂಸ್ಫುಲ್ ಅಂತ ಅನಿಸಿದ್ರೆ ವಿಡಿಯೋಗೆ ಲೈಕ್ ಮಾಡಿ, ಹಾಗೆ ಈ ವಿಡಿಯೋನ ಎಲ್ಲ ಫ್ರೆಂಡ್ಸಿಗೂ ಶೇರ್ ಮಾಡಿ. ನೀವಿನ್ನೂ ಕನ್ನಡ ಟೆಕ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರೋ ಬೆಲ್ ಬಟನನ್ನು ಕ್ಲಿಕ್ ಮಾಡ್ಕೊಳ್ಳಿ. ಮತ್ತು ನೀವಿನ್ನು ವಾಟ್ಸಪ್ ಟಿಪ್ಸ್ ಆ್ಯಂಡ್ ಟ್ರಿಕ್ಸ್ನ ಪ್ಲೇ ಲಿಸ್ಟನ್ನು ಚೆಕ್ ಮಾಡಿಲ್ಲ ಅಂದರೆ ನೀವು ಇವಾಗಲೇ ಚೆಕ್ ಮಾಡಿ ನೋಡಿ. ನಿಮಗೆ ಯೂಸ್ಫುಲ್ ಆದ ಇಂಟ್ರೆಸ್ಟಿಂಗ್ ಆದ ಬೆಸ್ಟ್ ವಾಟ್ಸಪ್ ಟ್ರಿಕ್ಸ್ಗಳು ಆ ಒಂದು ಪ್ಲೇ ಲಿಸ್ಟ್ನಲ್ಲಿ ಸಿಗುತ್ತೆ ಕನ್ನಡದಲ್ಲಿ. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್ ಆ್ಯಂಡ್ ಜೈ ಹಿಂದ್.